ನಮಸ್ಕಾರ. ನಾನು ಈ ಒಂದು ಸೆಷನಲ್ಲಿ ಎರಡನೇ ಚಾಪ್ಟರ್ ಆಗಿರುವಂಥ ಕನ್ಸ್ಟ್ರಕ್ಟಿಂಗ್ ಇಲ್ನೆಸ್ ಆ್ಯಂಡ್ ಹೆಲ್ತ್ ಅನ್ನುವಂಥ ಒಂದು ಚಾಪ್ಟರಲ್ಲಿ 12ನೇ ಸೆಷನ್ ಆದಂಥ ಟಾಲ್ಕಾಟ್ ಪಾರ್ಸನ್ಸ್ನ ಸಿಕ್ ರೋಲ್ ಅನ್ನುವಂಥ ವಿಷಯದ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ಸೊ ಈ ಒಂದು ವಿಷಯದಲ್ಲಿ ಟಾಲ್ಕಾಟ್ ಪಾರ್ಸನ್ ವೈದ್ಯಕೀಯ ಸಮಾಜಶಾಸ್ತ್ರಕ್ಕೆ ಅಂತ ವಿಶೇಷವಾಗಿ ಒಂದು ಹೊಸ ಪರಿಕಲ್ಪನೆಯನ್ನ ಮಾಡಿಕೊಟ್ಟಿದ್ದಾರೆ. ಈ ಒಂದು ಪರಿಕಲ್ಪನೆ ಮೆಡಿಕಲ್ ಸೋಶಿಯಾಲಜಿ ಸಾಹಿತ್ಯಕ್ಕೆ ಒಂದು ಪ್ರಮುಖವಾದಂಥ ಒಂದು ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಈ ವಿಶಿಷ್ಟವಾದಂಥ ಒಂದು ಪರಿಕಲ್ಪನೆ ಬಗ್ಗೆ ನಾವು ನೋಡೋದಾದ್ರೆ ಡೆಫಿನೇಷನ್ ಅಂಡ್ ಮೀನಿಂಗ್ ಆಫ್ ಸಿಕ್ ರೋಲ್. ಸೊ ಪಾರ್ಸನ್ಸ್ನ ದೃಷ್ಟಿಕೋನದಲ್ಲಿ ನಾವು ನೋಡೋದಾದ್ರೆ ಇಟ್ ಈಸ್ ಎ ಟರ್ಮ್ ಯೂಸ್ಡ್ ಇನ್ ಮೆಡಿಕಲ್ ಸೋಶಿಯಾಲಜಿ ರಿಗಾರ್ಡಿಂಗ್ ಸಿಕ್ನೆಸ್ ಅಂಡ್ ದಿ ರೈಟ್ ಅಂಡ್ ಆಬ್ಲಿಗೇಷನ್ಸ್ ಆಫ್ ದಿ ಅಫೆಕ್ಟೆಡ್. ಸೊ ಯಾರು ರೋಗಿ ಇದ್ದಾನೆ ಅವನ ಪಾತ್ರ, ಅವನ ಜವಾಬ್ದಾರಿಗಳು ಏನು ಮತ್ತೆ ಅವನ ಹಕ್ಕುಗಳು ಏನು ಅನ್ನುವಂಥದ್ರ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ದ ಕ್ರಾನಿಕ್ ಇಲ್ನೆಸ್ ಈಸ್ ಎ ಲಾಂಗ್ ಲಾಸ್ಟಿಂಗ್ ಕಂಡೀಷನ್ ದಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬಟ್ ನಾಟ್ ಕ್ಯೂರ್ಡ್ ಅಂತ ಹೇಳಿದ್ರೆ, ಕ್ರಾನಿಕ್ ಇಲ್ನೆಸ್ ಅಂತ ಹೇಳಿದ್ರೆ ತುಂಬಾ ದೀರ್ಘವಾಗಿ ಇರುವಂತಹ ಒಂದು ರೋಗಗ್ರಸ್ತ ಸ್ಥಿತಿ ಆಗಿರುತ್ತೆ. ಇದು ತುಂಬಾ ಕಾಲ ಕಂಟಿನ್ಯೂ ಆಗುವಂಥದ್ದು ಆಗಿರುತ್ತೆ. ಸೊ ಇದು ಕಂಟ್ರೋಲ್ ಮಾಡಬಹುದೇ ಹೊರತು ಇದನ್ನ ನಾವು ಪೂರ್ತಿಯಾಗಿ ವಾಸಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. The chronic illness is a long-lasting condition that can be controlled but not cured. The term chronic is usually applied when a course of the disease lasts for more than 3 months. ಅಂದ್ರೆ ಈ ಕ್ರಾನಿಕಲ್ ಡಿಸೀಸ್ ಅಂತ ಹೇಳಿದ್ರೆ ಇದು 3 ತಿಂಗಳಿಗಿಂತ ಹೆಚ್ಚಾಗಿ ಅದು ಕಂಟಿನ್ಯೂ ಆಗೋದಿದ್ರೆ ಅದನ್ನ ಕ್ರಾನಿಕಲ್ ಡಿಸೀಸ್ ಅಂತ ಕರೆಯಲಾಗುತ್ತೆ. ಸೊ ಸಿಕ್ ರೋಲ್ ಪರ್ಸೆಪ್ಷನ್ಸ್. ಸೊ ಇದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು? ಸಿಕ್ ರೋಲ್ ಅನ್ನುವಂಥದ್ದು ಒಬ್ಬ ರೋಗಿಯ ಪಾತ್ರಗಳು ಏನು ಅನ್ನುವಂಥದ್ದನ್ನ. The manner in which people internalize symptoms and allow illness to interfere with their life routine based on illness perception. So ರೋಗಿ ಏನಿದಾನೆ ಇವನು ಹೇಗೆ ರೋಗ ಲಕ್ಷಣಗಳನ್ನ ಹೊಂದಿದಾನೆ ಮತ್ತೆ ಅವನ ನಾರ್ಮಲ್ ಆದಂತ ದೈನಂದಿನ ಚಟುವಟಿಕೆಗಳಿಗೆ ಅದು ಹೇಗೆ ಡಿಸ್ಟರ್ಬ್ ಆಗ್ತಿದಾವೆ ಅನ್ನುವಂಥದನ್ನ ನಾವಿಲ್ಲಿ ನೋಡಬಹುದು. ಇಟ್ ರೇಂಜಸ್ ಫ್ರಮ್ ಟೋಟಲ್ ಡಿನಯಲ್ ಆಫ್ ಇಲ್ನೆಸ್ ಟು ಡಿಸಬಿಲಿಟಿ, ದಟ್ ಈಸ್ ಡಿಸ್ಅಪ್ರೋಪ್ರಿಯೇಷನ್ ಟು ಫಿಸಿಕಲ್ ಫೈಂಡಿಂಗ್ಸ್ ಅಂತ ಹೇಳಿದ್ರೆ ಇಲ್ಲಿ ಸಿಕ್ನೆಸ್ ಅಂತ ಹೇಳಿದ್ರೆ ಇದು ಸಣ್ಣ ಪುಟ್ಟ ರೋಗದಿಂದ ಹಿಡಿದು ಸಿಂಪ್ಟಮ್ಸ್ ಇಂದ ಹಿಡಿದು ಡಿಸಬಿಲಿಟಿ, ನಮ್ಮ ಯಾವುದೋ ಒಂದು ಅಂಗಕ್ಕೆ ಅಥವಾ ಹಲವಾರು ಅಂಗಗಳು, ಒಂದಕ್ಕಿಂತ ಹೆಚ್ಚು ಅಂಗಗಳು ಕೂಡ ಆ ರೋಗಕ್ಕೆ ತುತ್ತಾಗಿರುವಂಥದನ್ನು ಕೂಡ ನಾವಿಲ್ಲಿ ಸಿಕ್ನೆಸ್ ಅಂತ ಕರಿತೀವಿ. ಇಟ್ ಈಸ್ ವೇ ಆಫ್ ಅವಾಯ್ಡಿಂಗ್ responsibilities, perceiving recovery as a loss of positive attention of being illness. ಅಂದ್ರೆ ಇಲ್ಲಿ ಅವನ ದೈನಂದಿನ ಜವಾಬ್ದಾರಿಗಳು ಏನಿದಾವೆ ಅದರಿಂದ ಅವನು ಲೀಜನ್ ಅನ್ನ ಪಡ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಮತ್ತೆ ತನ್ನ ಸುತ್ತಲೂ ಇರುವಂತ ವ್ಯಕ್ತಿಗಳು ಪಾಸಿಟಿವ್ ಆದಂತ ಅಟೆನ್ಷನ್ ಅನ್ನ ಇವನ ಬಗ್ಗೆ ಹೊಂದುವಂಥದಕ್ಕೆ ಅವಕಾಶ ಇರುತ್ತೆ. ಸಿಕ್ ರೋಲ್ ಥಿಯರಿ. ಸೊ ಟಾಲ್ಕಾಟ್ ಪಾರ್ಸನ್ ಸಿಕ್ ರೋಲ್ ಥಿಯರಿ ಬಗ್ಗೆ ಏನೇನನ್ನ ಹೇಳ್ತಾನೆ ಅಂತ ಹೇಳಿದ್ರೆ, ದ ರೈಟ್ಸ್ ಅಂಡ್ ಆಬ್ಲಿಗೇಷನ್ಸ್ ಆಫ್ ದಿ ಸಿಕ್ ಪರ್ಸನ್. ಸೊ ರೋಗಿ ಏನಿದಾನೆ ಅವನ ಹಕ್ಕುಗಳು ಮತ್ತು ಬಾಧ್ಯತೆಗಳು ಏನು ಅನ್ನುವಂಥದನ್ನ ಹೇಳ್ತಾನೆ. ಸೊ ಅದರಲ್ಲಿ ಹಕ್ಕುಗಳು ಆ ರೋಗಿಯದು ಏನೇನಾಗಿರತ್ತೆ ಅಂತ ಹೇಳಿದ್ರೆ, ದ ಸಿಕ್ ಪರ್ಸನ್ ಈಸ್ ಎಕ್ಸಮ್ಟ್ ಫ್ರಮ್ ನಾರ್ಮಲ್ ಸೋಷಿಯಲ್ ರೋಲ್ಸ್. ಸೊ ಅವನು ಆರೋಗ್ಯವಂತನಾಗಿದ್ದಾಗ ಅವನು ಯಾವ ರೀತಿಯಾದಂಥ ಸಾಮಾಜಿಕ ಪಾತ್ರಗಳನ್ನ ನಿರ್ವಹಣೆ ಮಾಡ್ತಾ ಇದ್ದ, ಅದರಿಂದ ಎಕ್ಸಂಪ್ಷನ್ ಅಂದ್ರೆ ಅದನ್ನ ಮಾಡದೇ ಇರೋದಕ್ಕೆ ಇಲ್ಲಿ ಅವಕಾಶಗಳು ಇರುತ್ತೆ. ಅಂದ್ರೆ ಅದನ್ನ ಮಾಡದೇ ಇದ್ರೂ ಕೂಡ ನಡೆಯುತ್ತೆ ಅನ್ನುವಂತಹ ರೀತಿಯಲ್ಲಿ. ಎರಡನೇ ಅವನ ಹಕ್ಕು ಏನು ಅಂತ ಹೇಳಿದ್ರೆ, ದ ಸಿಕ್ ಪರ್ಸನ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಕಂಡೀಷನ್. ಅವನು ಯಾವ ರೋಗಗ್ರಸ್ತ ಸ್ಥಿತಿಗೆ ಅವನು ತಲುಪಿದಾನೆ ಆ ಒಂದು ಸ್ಥಿತಿಗೆ ಅವನು ಕಾರಣನಲ್ಲ ಅನ್ನುವಂಥ ಒಂದು ರೈಟ್ ಅವನಿಗೆ ಇರುತ್ತೆ. ಅಂದ್ರೆ ಹಾಗೆ ಯೋಚನೆ ಮಾಡುವಂತ ರೈಟ್ ಅವನಿಗೆ ಇರುತ್ತೆ. ಮತ್ತೆ ಅವನ ಜವಾಬ್ದಾರಿಗಳು ಏನು ಅನ್ನುವಂಥದ್ದು, ದ ಸಿಕ್ ಪರ್ಸನ್ ಶುಡ್ ಟ್ರೈ ಟು ಗೆಟ್ ವೆಲ್. ಅವನ ಜವಾಬ್ದಾರಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಒಂದು ಸ್ಥಿತಿಯಿಂದ ಹೊರಗಡೆ ಬರಲೇಬೇಕು, ಬೇಗ ಬರಬೇಕು, ಮತ್ತೆ ದೈನಂದಿನ ಚಟುವಟಿಕೆಗಳಿಗೆ ಅವನು ಮರಳಬೇಕು ಅನ್ನುವಂಥ
ಜವಾಬ್ದಾರಿ ಅವನದ್ದು ಆಗಿರುತ್ತೆ. ದ ಸಿಕ್ ಪರ್ಸನ್ ಶುಡ್ ಸೀಕ್ ಟೆಕ್ನಿಕಲಿ ಕಾಂಪಿಟೆಂಟ್ ಹೆಲ್ಪ್ ಅಂಡ್ ಕೋಆಪರೇಟ್ ವಿತ್ ದಿ ಮೆಡಿಕಲ್ ಪ್ರೊಫೆಷನಲ್ಸ್. ಸೊ ಅವನ್ನ ಆ ಒಂದು ರೋಗಗ್ರಸ್ತ ಸ್ಥಿತಿಯಿಂದ ಹೊರಗಡೆ ತರೋದಕ್ಕೆ ಯಾರೆಲ್ಲ ಪ್ರಯತ್ನ ಮಾಡ್ತಿದಾರೋ, ಅದು ಮನೆಯವರು ಇರಬಹುದು, ರಿಲೇಟಿವ್ಸ್ ಇರಬಹುದು, ಅಥವಾ ಮೆಡಿಕಲ್ ಪ್ರೊಫೆಷನಲ್ಸ್ ಇರಬಹುದು, ಇವ್ರಿಗೆಲ್ಲರಿಗೂ ಕೂಡ ಅವನು ಕೋಆಪರೇಟ್ ಮಾಡಬೇಕಾಗಿರುವಂಥದ್ದು ಅವನ ಒಂದು ಜವಾಬ್ದಾರಿ ಆಗಿರತ್ತೆ. ಸಿಕ್ ರೋಲ್ ಬಿಹೇವಿಯರ್. ಈ ಸಿಕ್ ಪರ್ಸನ್ ಏನಿದಾನೆ, ರೋಗಿ ಏನಿದಾನೆ, ಇವನ ಒಂದು ನಡವಳಿಕೆ ಹೇಗಿರತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಟಾಲ್ಕಾಟ್ ಪಾರ್ಸನ್ಸ್ ಹೇಳ್ತಾನೆ. ದರ್ ಆರ್ 4 ಆಸ್ಪೆಕ್ಟ್ಸ್ ಆಫ್ ಸಿಕ್ ರೋಲ್ ಬಿಹೇವಿಯರ್. ಅದನ್ನ 4 ಭಾಗಗಳಾಗಿ ಇವನು ವಿಂಗಡಣೆ ಮಾಡಿದ್ದಾನೆ. ಅದರಲ್ಲಿ ಮೊದಲನೇದು, ದ ಸಿಕ್ ಪರ್ಸನ್ ಈಸ್ ನಾಟ್ ಅಟ್ ಫಾಲ್ಟ್ ಫಾರ್ ದಿ ಬೀಯಿಂಗ್ ಸಿಕ್. ಸೊ ಅವನದೇನೂ ತಪ್ಪು ಇಲ್ಲದೆ ಇದ್ರೂ ಕೂಡ ಅವನು ರೋಗಕ್ಕೆ ಗುರಿಯಾಗಿದ್ದಾನೆ ಅನ್ನುವಂಥದ್ದು. ಅಂದ್ರೆ ಅವನು ಈ ಒಂದು ಸ್ಥಿತಿಗೆ ಕಾರಣನಲ್ಲ ಅನ್ನುವಂಥದ್ದು. The sick person is excluded from the usual responsibilities. ಸೊ ಇದರಲ್ಲಿ ರೋಗಿ ಯಾವುದೋ ಒಂದು ಅನಾರೋಗ್ಯ ನಮ್ಗುಂಟಾಗಿದೆ ಅಂತಂದ್ರೂ ಕೂಡ ನಾವು ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಮಾಡಲೇಬೇಕು ಅನ್ನುವಂತ ಸ್ಥಿತಿ ಇರೋದಿಲ್ಲ. ಸೊ ಅದರಿಂದ ಅವನು ಎಕ್ಸಂಪ್ಷನ್ ಅನ್ನ ಪಡ್ಕೊಳ್ಬಹುದು. ಸೊ ಈ ಒಂದು ಅವಕಾಶ ಅವನಿಗೆ ಇರುತ್ತೆ, ಮತ್ತೆ ಅವನಿಗೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಮತ್ತೆ ದ ಸಿಕ್ ಪರ್ಸನ್ ಮಸ್ಟ್ ಗೆಟ್ ವೆಲ್ ಆಸ್ ಸೂನ್ ಆಸ್ ಪಾಸಿಬಲ್. ಸೊ ಅವನ ಒಂದು ಜವಾಬ್ದಾರಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಆ ಒಂದು ಅನಾರೋಗ್ಯ ಸ್ಥಿತಿಯಿಂದ ಅವನು ಆರೋಗ್ಯದ ಸ್ಥಿತಿಯ ಕಡೆಗೆ ಅವನು ಮರಳಬೇಕಾಗತ್ತೆ. ಸೊ ಇದು ಅವನ ಸಂಪೂರ್ಣವಾದಂತ ಜವಾಬ್ದಾರಿ ಆಗಿರುತ್ತೆ. ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಆ ಒಂದು ರೋಗಗ್ರಸ್ತ ಸ್ಥಿತಿಯಿಂದ ಹೊರಗಡೆ ಬರಬೇಕು. ದ ಸಿಕ್ ಪರ್ಸನ್ ಮಸ್ಟ್ ಸೀಕ್ ಪ್ರೊಫೆಷನಲ್ ಹೆಲ್ಪ್. ಸೊ ಸಿಕ್ನೆಸ್ ಅಂತ ಹೇಳಿದ್ರೆ ನಾವು ಇದರ ಪರಿಕಲ್ಪನೆ ಅರ್ಥದಲ್ಲಿ ನಾವು ನೋಡಿದ್ವಿ. ಸಿಕ್ನೆಸ್ ಅಂತ ಹೇಳಿದ್ರೆ ಇದು ಮೆಡಿಕಲ್ ಹೆಲ್ಪ್ ಬೇಕಾಗಿರುವಂತಹ, ಮೆಡಿಕಲ್ ಏಡ್ ಬೇಕಾಗಿರುವಂತಹ ಒಂದು ಅನಾರೋಗ್ಯ ಸ್ಥಿತಿ ಆಗಿರುತ್ತೆ. ಸೊ ಅದಕ್ಕಾಗಿ ಇವನು ಮೆಡಿಕಲ್ ಪ್ರೊಫೆಷನಲ್ಸ್ ಹೆಲ್ಪ್ ಅನ್ನ ತಗೊಂಡು ಅವನು ಈ ಒಂದು ಸ್ಥಿತಿಯಿಂದ ಹೊರಗಡೆ ಬರುವಂತಹ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಸಿಕ್ ರೋಲ್ ಮಾಡೆಲ್. ಸೊ ರೋಲ್ ಮಾಡೆಲ್, ಸಿಕ್ ರೋಲ್ ಮಾಡೆಲ್ ನ ಬಗ್ಗೆ ಪಾರ್ಸನ್ಸ್ ಹೇಳ್ತಾನೆ. ಅವನ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಡಿಸೈನ್ಡ್ ಇನ್ ದ 1950s ಬೈ ಟಾಲ್ಕಾಟ್ ಪಾರ್ಸನ್ಸ್. ಟಾಲ್ಕಾಟ್ ಪಾರ್ಸನ್ಸ್ ಮೊದಲ ಬಾರಿಗೆ 1950ರ ದಶಕದಲ್ಲಿ ಮೆಡಿಕಲ್ ಸೋಶಿಯಾಲಜಿಗೆ ಕೊಟ್ಟಂತಹ ಒಂದು ಕೊಡುಗೆ ಈ ಸಿಕ್ ರೋಲ್ ಆಗಿರುತ್ತೆ. ಅದರಲ್ಲಿ ಈ ಸಿಕ್ ರೋಲ್ ಮಾಡೆಲ್ ನ ಬಗ್ಗೆ ಸುದೀರ್ಘವಾದಂತಹ ವ್ಯಾಖ್ಯಾನವನ್ನ ಕೊಟ್ಟಿದ್ದಾನೆ. ಫಸ್ಟ್ ಥಿಯರಿಟಿಕಲ್ ಕಾನ್ಸೆಪ್ಟ್ ದಟ್ ಎಕ್ಸ್ಪ್ಲಿಸಿಟ್ಲಿ ಕನ್ಸರ್ನ್ಡ್ ಮೆಡಿಕಲ್ ಸೋಶಿಯಾಲಜಿ. ಸೊ ಮೆಡಿಕಲ್ ಸೋಶಿಯಾಲಜಿಯ ಸಾಹಿತ್ಯ ಶ್ರೀಮಂತಗೊಳಿಸುವಂತಹ ನಿಟ್ಟಿನಲ್ಲಿ ಟಾಲ್ಕಾಟ್ ಪಾರ್ಸನ್ಸ್ ಕೊಟ್ಟಿರುವಂತಹ ಈ ಸಿಕ್ ರೋಲ್ ಅನ್ನುವಂಥದ್ದು ಏನಿದೆ, ಇದು ಒಂದು ಮುಖ್ಯವಾದಂತಹ ಒಂದು ಸಿದ್ಧಾಂತ ಅಂತಾನೆ, ಮುಖ್ಯವಾದಂಥದ್ದು ಮತ್ತೆ ಮೊದಲನೇ ಸಿದ್ಧಾಂತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. Parsons described that the sick role as a temporary medically sanctioned form of deviant behavior. ಸೊ ಇಲ್ಲಿ ರೋಗಿ ಏನಿದಾನೆ ಇವನಿಗೆ ಪರ್ಮಿಷನ್ ಕೊಟ್ಟಿರುವಂತ, ಅಂದ್ರೆ ಸಮಾಜದಿಂದ ಏನು ಒಂದು ಪರವಾನಗಿ ಸಿಕ್ಕಿರತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಒಂದು ಅಪವರ್ತನಾತ್ಮಕ ನಡವಳಿಕೆಯನ್ನ ಮಾಡೋದಕ್ಕೆ ಅವನಿಗೆ ಅವಕಾಶ ಇರುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಇದು ಒಂದು ಟೆಂಪ್ರರಿ ಕಂಡೀಷನ್, ತಾತ್ಕಾಲಿಕವಾದಂತಹ ಒಂದು ಪರಿಸ್ಥಿತಿ ಇದು ಆಗಿರುತ್ತೆ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಅವನು ಡಿವಿಯಂಟ್ ಬಿಹೇವಿಯರ್ ಅನ್ನ ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನ ಸಹಿಸಿಕೊಳ್ಳಬಹುದಾಗಿರುವಂಥದ್ದು, ಅಥವಾ ಅದನ್ನ ಆ ಒಂದು ಸ್ಥಿತಿಯಲ್ಲಿ ಮಾಡಿದ್ರೆ ಯಾರು ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅನ್ನುವಂಥದ್ದು. ಮತ್ತೆ ಈ ಒಂದು ಸ್ಲೈಡ್ ನ ಕೊನೆಯ ಭಾಗದಲ್ಲಿ ನಾವು ಹೇಳೋದಾದ್ರೆ, ಇಟ್ ಈಸ್ ಎ ಡಿಫರೆಂಟ್ ಅಂಡ್ ಯೂನಿಕ್ ಕಾನ್ಸೆಪ್ಟ್ ಗಿವನ್ ಬೈ ದ ಟಾಲ್ಕಾಟ್ ಪಾರ್ಸನ್ಸ್. ಸಮಾಜಶಾಸ್ತ್ರಕ್ಕೆ ಎಷ್ಟೊಂದು ಹೊಸ ಹೊಸ ಪರಿಕಲ್ಪನೆಗಳನ್ನ ಟಾಲ್ಕಾಟ್ ಪಾರ್ಸನ್ಸ್ ಕೊಟ್ಟಿದ್ದಾನೆ. ಅದರಲ್ಲಿ ಮೆಡಿಕಲ್ ಸೋಶಿಯಾಲಜಿಗೆ ಅಂತ ಮುಖ್ಯವಾಗಿ ಈ ಸಿಕ್ ರೋಲ್ ಅನ್ನುವಂಥದ್ದನ್ನ ಕೊಡೋದ್ರ ಮೂಲಕ ಒಂದು ವೈಜ್ಞಾನಿಕ ವಿಧಾನವನ್ನ ಸೈದ್ಧಾಂತಿಕವಾಗಿ ನಾವು ಅಧ್ಯಯನ ಮಾಡೋದಕ್ಕೆ ಇದ್ರ ಮೂಲಕ ಸಾಧ್ಯ ಆಗ್ತಾ ಇದೆ. ಸೊ ನಾಟ್ ಓನ್ಲಿ ದಿ ಪರ್ಸನ್ ಹೂ ಟ್ರೀಟ್ಸ್ ಹ್ಯಾಸ್ ಎ ಪರ್ಟಿಕ್ಯುಲರ್ ಕೈಂಡ್ ಆಫ್ ಬಿಹೇವಿಯರ್, ಬಟ್ ಸಿಕ್ ಪರ್ಸನ್ ಈಸ್ ಆಲ್ಸೋ ಹ್ಯಾವಿಂಗ್ ಎ ರೆಸ್ಪಾನ್ಸಿಬಲ್ ರೋಲ್ ಟು ಬಿ ಪ್ಲೇಡ್. ಸೊ
ಒಬ್ಬ ರೋಗಿಯನ್ನ ಟ್ರೀಟ್ ಮಾಡ್ತಾ ಇರುವಂತಹ ಒಬ್ಬ ವೈದ್ಯ ಇರಬಹುದು ಅಥವಾ ಬೇರೆ ಮೆಡಿಕಲ್ ಪ್ರೊಫೆಷನಲ್ಸ್ ಇರಬಹುದು, ಅವ್ರಿಗೆ ಹೇಗೆ ಒಂದು ನಿರ್ದಿಷ್ಟ ನಡವಳಿಕೆ ಅನ್ನುವಂಥದ್ದು ಇರುತ್ತೋ ರೋಗಿಯ ಬಗೆಗೆ, ಹಾಗೆ ರೋಗಿಯೂ ಕೂಡ ತನ್ನದೇ ನಿರ್ದಿಷ್ಟ ನಡವಳಿಕೆ ಅನ್ನುವಂಥದ್ದು ಇರುತ್ತೆ. ಅಂದ್ರೆ ತಾನು ಯಾವಾಗ್ಲೂ ಪ್ರಯತ್ನ ಮಾಡ್ತಾ ಇರಬೇಕಾಗತ್ತೆ. ಅವರೆಲ್ಲ ನಾನು ಸರಿ ಹೋಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವನು ಕೂಡ ಅವ್ರಿಗೆ ಬೇಕಾದಂತ ಕೋಆಪರೇಟ್ ಅನ್ನ ಮಾಡೋದ್ರ ಮೂಲಕ ನಾನು ಬೇಗ ಸರಿ ಹೋಗ್ಬೇಕು ಅನ್ನುವಂತಹ ಮನಸ್ಥಿತಿ ಅವನು ಕೂಡ ಬೆಳೆಸ್ಕೊಳ್ಬೇಕಾಗತ್ತೆ. ದ ಸಿಕ್ ಪರ್ಸನ್ ಶುಡ್ ಆಲ್ಸೋ ಫುಲ್ಫಿಲ್ ಸಮ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ದಿ ಸೊಸೈಟಿ. ಸೊ ಸಮಾಜ ಇವನಿಂದಲೂ ಕೂಡ ಕೆಲವು ನಿರೀಕ್ಷಣೆಯನ್ನ ಮಾಡ್ತಾ ಇರುತ್ತೆ, ಅದನ್ನ ಫುಲ್ಫಿಲ್ ಮಾಡುವಂತಹ ಜವಾಬ್ದಾರಿ ಇವನದು ಆಗಿರತ್ತೆ. ಧನ್ಯವಾದಗಳು.